ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಮ್ ಸಿ ಸಿನವರು ಫೈನಲ್ ಅಲಾಟ್ಮೆಂಟನ್ನು ಬಿಟ್ಟಿದ್ದಾರೆ. ನಿಮ್ಮ ಕ್ಯಾಂಡಿಡೇಟ್ ಪ್ರೊಫೈಲ್ಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಸೆಕ್ಷನ್ನಲ್ಲಿ ಅಲಾಟ್ಮೆಂಟ್ ಲೆಟರು ಸಹ ಅವೈಲೇಬಲ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಈ ವಿಡಿಯೋಲ್ಲಿ ಪ್ರೊಸೀಡ್ ಮಾಡೋಣ. ಇದು ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಮೊದಲಿನಾಗಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ದುಃಖ ಪಡೋ ನೆಸೆಸಿಟಿ ಇಲ್ಲ. ಅವ್ರ ಜೊತೆ ನಾನಿದ್ದೀನಿ. ಲಾಸ್ಟ್ವರೆಗೂ ನಿಮಗೆ ಸೀಟ್ ಸಿಗೋವರೆಗೂ ನಾನು ಇರ್ತೀನಿ. ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಕಟ್ ಆಫ್ ಬಗ್ಗೆ ಹೇಳ್ತೀನಿ, ಕಟ್ ಆಫ್ ಬಗ್ಗೆ ವಿಡಿಯೋ ಹೇಳ್ತೀನಿ, ಯಾವ ರೌಂಡಲ್ಲಿ ಹಿಂಗೆ ಪ್ರೊಸೀಡ್ ಆಗಬೇಕು ಅಂತಲೂ ಹೇಳ್ತೀನಿ. ಸೊ ಈಗ ವಿಡಿಯೋಗೆ ಹೋಗೋಣ. ಇವಾಗ ಯಾರ್ಯಾರಿಗೆ ಸಿಕ್ಕಿದೆ, ನೀವೆಲ್ಲ ಕಾಲೇಜ್ಗೆ ಹೋಗೋಕ್ಕೆ ಇನ್ನು ಸಿದ್ಧ ಆಗಬೇಕು. ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರ್ತೀರ, ಫೀಸ್ ರೆಡಿ ಆಗಿರುತ್ತೆ. ಸೊ ಇವತ್ತು ಭಾನುವಾರ, ಅದಕ್ಕೆ ರಜೆ ಇರುತ್ತೆ. ಸೊ ನಾಳೆ ನೀವು ಮಾಡೋ ಕೆಲಸ ಏನು ಅಂದರೆ ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಅಡ್ಮಿಷನನ್ನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಎಮ್ ಸಿ ಸಿದವರು ಮುಂಚೆ ಕೊಟ್ಟಿರೋ ಶೆಡ್ಯೂಲ್ ಪ್ರಕಾರ 29th ಜಾಯ್ನಿಂಗ್ ಆರ್ ರಿಪೋರ್ಟಿಂಗ್ ಅವೈಲೇಬಲ್ ಇರುತ್ತೆ. ಸೊ ಅದರ ಒಳಗಡೆ ಹೋಗಿಬಿಟ್ಟು ನೀವು ಅಡ್ಮಿಷನನ್ನು ಮಾಡ್ಕೋಬೇಕು. ಕೆಲವೊಂದು ಕಾಲೇಜ್ಗಳಲ್ಲಿ 3-4 ದಿನ ಆಗುತ್ತೆ ಅಡ್ಮಿಷನ್ ಪ್ರೊಸೀಜರ್ ಮಾಡ್ಕೊಳ್ಳೋಕ್ಕೆ. ಅದಕ್ಕಾಗಿ ನೀವು ಎಷ್ಟು ಬೇಗ ಹೋದರೆ ಅಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ, ಹಾಗೂ ಅಷ್ಟು ಬೇಗ ನಿಮಗೆ ಅಡ್ಮಿಷನ್ ಅನ್ನೋದು ಆಗುತ್ತೆ. ಓಕೆ, ಸೊ ಈಗ ಒಂದು ಪ್ರಶ್ನೆ ಬರುತ್ತೆ, ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯುವರ್ ಅಲಾಟೆಡ್ ಕಾಲೇಜ್? ನಿಮಗೆ ಸಿಕ್ಕಿರೋ ಕಾಲೇಜು, ನಿಮಗೆ ಸಿಕ್ಕಿರೋ ಸೀಟ್ಗೆ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ? ಸೊ ಅದು ಡಿಪೆಂಡ್ ಆಗುತ್ತೆ. ನೀವು ಸ್ಯಾಟಿಸ್ಫೈ ಆಗಿದ್ದರೆ ವೆಲ್ ಆ್ಯಂಡ್ ಗುಡ್. ಗೆಟ್ ಯುವರ್ ಡಾಕ್ಯುಮೆಂಟ್ಸ್ ರೆಡಿ ಆ್ಯಂಡ್ ಗೋ ಟು ಕಾಲೇಜ್ ಫಾರ್ ಅಡ್ಮಿಷನ್ ಅಲಾಂಗ್ ವಿತ್ ಪ್ರಿಸ್ಕ್ರೈಬ್ ಫೀಸ್. ನಿಮಗೆ ಸಿಕ್ಕಿರೋ ಸೀಟ್ ನಿಮಗೆ ಸಂತೋಷ ಇದ್ದರೆ ನೀವು ಹೋಗ್ಬೋದು ಕಾಲೇಜ್ಗೆ, ಅಡ್ಮಿಷನನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಸರ್, ನನಗೆ ಸಿಕ್ಕಿರೋ ಸೀಟಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಯಾಕೋ ಇದು ಚೆನ್ನಾಗಿಲ್ಲ ಅನಿಸ್ತಾ ಇದೆ, ನನಗೆ ಆ ಕಾಲೇಜ್ ತುಂಬ ದೂರ ಇದೆ, ನನಗೆ ಹೋಗೋಕ್ಕಾಗಲ್ಲ, ನಾನೇನೋ ಹಾಕಿದ್ದೆ ಆದರೆ ನನಗೆ ಫಸ್ಟಲ್ಲಿ ಬಂದಿರೋ ನಾನು ಫಸ್ಟ್ ಪ್ರಯಾರಿಟಿ ಹಾಕಿರೋ ಕಾಲೇಜ್ ಬಂದಿಲ್ಲ, ಆದರೆ ನನಗೆ ಈ ಸೀಟ್ ಬೇಡ ಅಂದರೆ ನಿಮ್ಮ ಮುಂದೆ ಇರೋ ಆಪ್ಷನ್ಸ್, ಒಂದು ಫ್ರೀ ಎಕ್ಸಿಟ್ ತೊಗೋಬೋದು, ಇಲ್ಲಾಂದರೆ ಅಡ್ಮಿಷನ್ ಮಾಡಿಕೊಂಡು ಅಪ್ಗ್ರೇಡೇಷನ್ಗೆ ಟ್ರೈ ಮಾಡ್ಬೋದು ಸೆಕೆಂಡ್ ರೌಂಡ್ ಎಮ್ ಸಿ ಸಿನಲ್ಲಿ. ಇಲ್ಲಾಂದರೆ ಅಡ್ಮಿಷನ್ ಮಾಡಿಕೊಂಡು ಸ್ಟೇಟ್ ಕೌನ್ಸಿಲಿಂಗು ವೆಯ್ಟ್ ಮಾಡ್ಬೋದು. ಇವತ್ತು ಕೆ ಎನವರು ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ, ಅದರಲ್ಲಿ ನೀವು ಐಡಿಯಾ ಎತ್ಕೋಬೋದು. ಇಲ್ಲ ಸರ್, ನನಗೆ ಕೆ ಎದಲ್ಲಿ ಸೀಟ್ ಚೆನ್ನಾಗಿಲ್ಲ, ನಾನು ಎಮ್ ಸಿ ಸಿ ಸೀಟ್ಗೆ ಹೋಗ್ತೀನಿ ಅಂದರೆ ಅದು ಒಳ್ಳೆಯದು. ಸೊ ನಿಮಗೆ ಸೀಟ್ ಸಿಕ್ಕಿದೆ, ನೀವು ರೆಡಿ ಇದ್ದೀರಾ ಅಲಾಟ್ ಆಗೋಕ್ಕೆ ಅಂದರೆ ಒಂದು ಸಲ ಕಾಲೇಜ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ಕಾಲೇಜಿನ ಡೀಟೇಲ್ಸ್ ಮತ್ತು ಬಾಂಡ್ ಡೀಟೇಲ್ಸನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಅದು ನಿಮಗೆ ಎಮ್ ಸಿ ಸಿ ವೆಬ್ಸೈಟಲ್ಲಿ ಸಿಗುತ್ತೆ. ಅದರಲ್ಲಿ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಕ್ಕಿರೋ ಕಾಲೇಜ್ದು ನೀವು ಡೀಟೇಲ್ಸ್ ನೋಡ್ಬೋದು. ಆಮೇಲೆ ನೀವು ಕಾಲೇಜ್ಗೆ ಹೋದಾಗ ಅಲ್ಲಿ ಅವ್ರು ಕೊಟ್ಟಿರೋ ಬಾಂಡ್ ಮತ್ತು ಅದೆಲ್ಲ ಆ ಬಾಂಡಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಒಂದ್ಸಲಿ ಕಾಲೇಜ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಕ್ಲಿಯರಾಗಿ ಓದ್ಕೊಳ್ಳಿ. ಆಮೇಲೆ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ, ನೀವು ದುಃಖ ಪಡೋ ಕೆಲಸ ಇಲ್ಲ. ಯಾಕಂದರೆ ಇನ್ನೂ ಕೌನ್ಸಿಲಿಂಗ್ ರೌಂಡ್ಸ್ ಇದೆ. ಇನ್ನು ಎಮ್ ಸಿ ಸಿ ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ, ಮಾಪಪ್ ರೌಂಡ್ ಇದೆ. ಹಾಗೆ ಕೆ ಇ ಎದಲ್ಲಿ ಇನ್ನು ರಿಸಲ್ಟ್ ಬರಬೇಕು. ಸೊ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಇಲ್ಲೇ ಸ್ಟಾಪ್ ಮಾಡೋ ಕೆಲಸ ಇಲ್ಲ, ನೀವು ಪ್ರೊಸೀಡ್ ಆಗ್ಬೋದು ಮುಂದಿನ ರೌಂಡ್ಸ್ಗೆ. ನಿಮಗೆ ಇನ್ನೂ ಅವಕಾಶ ಇದೆ. ನಿಮ್ಮ ಜೊತೆ ಕೌನ್ಸಿಲಿಂಗ್ ಆಗೋವರೆಗೂ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ನಿಮ್ಮ ಮಾರ್ಕ್ಸ್ ಪ್ರಕಾರ ಗೈಡ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಹೆಂಗೆ ಅಲಾಟ್ಮೆಂಟ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ತೋರಿಸ್ತೀನಿ. ನೀವು ಎಮ್ ಸಿ ಸಿ ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ, ಕಂಪ್ಲೀಟ್ ಡೀಟೇಲ್ಸ್.
ಅದಾದಮೇಲೆ ಡೌನ್ಲೋಡ್ ಸೀಟ್ ಅಲಾಟ್ಮೆಂಟ್ ಲೆಟರ್ಗೆ ಹೋಗಿಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲಾಟ್ಮೆಂಟ್ ಲೆಟರ್ ಇಟ್ಕೊಂಡು ನೀವು ಮಿಕ್ಕಿದ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ನೀವು ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನನ್ನು ಮಾಡ್ಕೋಬೋದು. ಸೊ ನೋಡೋಣ, ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ KA ಮಾಕ್ ಅಲಾಟ್ಮೆಂಟ್ ಅನ್ನೋದು ಬಿಡ್ತಾರೆ. ಅದರ ಅಪ್ಡೇಟನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಥ್ಯಾಂಕ್ ಯು. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್.